ಇವತ್ತು ನಾನು ಬದನೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಅದಕ್ಕೆ ಅರ್ಧ ಹೋಳು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಸಣ್ಣ ಸಣ್ಣದ್ದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಶುಂಠಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಲವಂಗ ಹಾಕ್ತಿದ್ದೀನಿ, ಚಕ್ಕೆ ಸ್ವಲ್ಪ, ಮತ್ತು ಮೆಣಸು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಜಾಸ್ತಿ. ಹಸಿರು ಮೆಣಸಿನ್ಕಾಯಿ ಮತ್ತು ಕಡಲೆ ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ, ಅದೊಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಗಸಗಸೆ ಒಂದು ಚಿಕ್ಕ ಸ್ಪೂನು, ಟೀ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು, ನುಣ್ಣಗೆ ರುಬ್ಕೋಬೇಕು. ಮತ್ತೀಗ ನೋಡಿ, ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ ಮೇಲೆ ಒಂದು ಸಣ್ಣ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಬದನೆಕಾಯಿ ಹಾಕ್ತೀನಿ. ನೋಡಿ, ಬದನೆಕಾಯಿ ನಾನು ಅರ್ಧ kg ಸ್ವಲ್ಪ ಜಾಸ್ತಿ ಇದೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಇದಕ್ಕೆ. ನೋಡಿ, ಈ ಥರ ಫ್ರೈ ಆಗಿದೆ. ಈಗ ನಾನು ರುಬ್ಕೊಂಡಿರೋ ಮಸಾಲೆನ ಹಾಕ್ತೀನಿ. ಅದನ್ನು ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಇದು ಹಸಿ ಮಸಾಲೆ ಅಲ್ವಾ, ಸ್ವಲ್ಪ ಸ್ಮೆಲ್ ಹೋಗಲಿ ಅಂತ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟೀಗ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಿದೆ ನೋಡಿ. ಈಗ ಜಾರ್ ತೊಳ್ಕೊಂಡಿದ್ದು ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ತಾ ಇದ್ದೀನಿ ಕ್ಲೀನಾಗಿ. ಈಗ ಎಷ್ಟು ಅಳತೆಗೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕಿ ಕುದಿಯಕ್ಕೆ ಬಿಡ್ತೀನಿ. ನೋಡಿ, ಈಗ ಇದು ಕುದಿಯತ್ತಿದೆ. ಸಣ್ಣ ಟೊಮೆಟೊ ಹಾಕಿ ಬೇಯಕ್ಕೆ ಬಿಡ್ತೀನಿ. ನೋಡಿ, ಇವಾಗಿದು ಬೆಂದಿದೆ, ಈ ಥರ ಆಗಿದೆ. ನೋಡಿ, ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ, ತುಂಬ ಟೇಸ್ಟಾಗಿದೆ. ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಸ್ಪೆಷಲ್ ಅಕ್ಕಿ ರೊಟ್ಟಿ ಇದು, ಪೇಪರ್ ಅಕ್ಕಿ ರೊಟ್ಟಿ ಅಂತಲೂ ಹೇಳ್ತೀವಿ ನಾವು. ನಾನು ಇದನ್ನು ರೇಷನ್ ಅಕ್ಕಿ ಅಂದರೆ ಇಡ್ಲಿ ದೋಸೆಗೆ ಉಪಯೋಗಿಸ್ತೀವಲ್ಲ, ಆ ಅಕ್ಕಿಯಿಂದ ಮಾಡ್ತಾಯಿದ್ದೀನಿ. ಇದು 2 ಗಂಟೆ ಟೈಮು ನೆನೆಸ್ಕೊಂಡ್ರೆ ಸಾಕು, ಆಗೋಗುತ್ತೆ. ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ಈಗ ಮೆಜರ್ಮೆಂಟ್ ಹೇಳ್ತೀನಿ. ಈ ಗ್ಲಾಸಲ್ಲಿ 1.25 ಗ್ಲಾಸ್ ಅಕ್ಕಿ ಹಾಕ್ಕೋಬೇಕು, ಮತ್ತು ಅದರಲ್ಲಿ ಅರ್ಧ ಗ್ಲಾಸು ಅನ್ನ ಹಾಕ್ಕೋಬೇಕು. ಅನ್ನ ಹಾಕ್ಕೊಂಡು ನುಣ್ಣಗೆ ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು. ಇದನ್ನು ನೀವು ಕಲಿಸ್ಬೇಕಾದ್ರೆ, ಮಿಕ್ಸ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಹದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ನೋಡಿ, ಹೆಂಚು ಕಾದಿದೆ. ರೊಟ್ಟಿ ಹೆಂಚಲ್ಲಿ ಮಾಡಬೇಕು. ಇದನ್ನು ಮಾಡ್ತಾಯಿದ್ದೀನಿ ನಾನೀಗ. ಇದನ್ನು ಮಧ್ಯದಿಂದ ಸುತ್ತ ಎಳ್ಕೋಬೇಕು. ಸೌಟ್ ಹಾಕಿ ಮಧ್ಯದಿಂದ ಸುತ್ತ ಎಳ್ಕೊಂಡು ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ನೋಡಿ, ಇದೀಗ ಬೆಂದಿದೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಒಂದು ಚೂರು ಮೆತ್ಕೊಳ್ಳಲ್ಲ ಇದು. ಈ ಥರ ಪೇಪರ್ ಥರ ನೋಡಿ, ಎಷ್ಟು ತೆಳುವಾಗಿದೆ ಪೇಪರ್ ರೊಟ್ಟಿ ಅಂತ, ಅದಕ್ಕೆ ಹೇಳಿದ್ದು ನಾನು. ಮತ್ತು ಇನ್ನೊಂದು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಜಾಸ್ತಿ ಬೇಯಿಸ್ತೀನಿ. ನೋಡಿ, ಇದನ್ನು ಅದೇ ಥರ ಮಧ್ಯದಿಂದ ಎಳ್ಕೋಬೇಕು. ನೋಡಿ, ಅದಕ್ಕಿಂತ ಜಾಸ್ತಿ ಬೇಯಿಸಿದ್ದೀನಿ. ಇದು ತುಂಬ ಸ್ವಲ್ಪ ಕ್ರಿಸ್ಪಿ ಬೇಕು ಅನ್ನೋರಿಗೆ ಹೆಚ್ಚಾಗಿ ಈ ಥರ ಮಾಡ್ಕೋಬೋದು. ಇದೂ ಅಷ್ಟೇ ನೋಡಿ, ಅದಕ್ಕಿಂತ ಜಾಸ್ತಿ ಬೆಂದಿದೆ, ಅದಕ್ಕಿಂತ ಇನ್ನೂ ಗರ್ಗರಿಯಾಗಿದೆ. ನೋಡಿ, ತುಂಬ ತೆಳುವಾಗಿ ಬಂದಿದೆ, ತುಂಬ ಟೇಸ್ಟಾಗಿರುತ್ತೆ ಇದು. ವೆಜ್ ನಾನ್ ವೆಜ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ ನೀವೊಂದು ಸಾರಿ.